ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ನಾನು ನಿಮ್ಮ ಪ್ರೀತಿಯ ಹರೀಶ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಅಮಾವಾಸ್ಯೆ ವಿಶೇಷತೆ ಏನಂದ್ರೆ ಸ್ನೇಹಿತರೆ, ನನ್ನ ಪ್ರೀತಿ ಆರಾಧ್ಯ ದೇವ ಹಾಗೂ ಜಗತ್ತಿನ ಎಲ್ಲರಂತ ಆರಾಧ್ಯ ದೇವ ಆದಂತ ಶನೇಶ್ವರ ಹಾಗೂ ಕರ್ಮಫಲದಾತ ಹಾಗೂ ಛಾಯಾನಂದನ ಹಾಗೂ ಸೂರ್ಯ ಪುತ್ರನ ಬಗ್ಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಚಿಕ್ಕದಾಗಿ ಒಂದ್ ಸ್ವಲ್ಪ ಕೇಳೋಣ. ಹಾಗೆ ನಮ್ಮ ಈ ಪೂಜೆ ಸ್ವಾಮಿ ಶನೇಶ್ವರನ್ ಪೂಜೆ ಮಾಡುವಂತ ಪ್ರಧಾನ ಅರ್ಚಕರಾದಂತ ರವಿ ಅವ್ರ ಹತ್ರ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಸ್ನೇಹಿತರೆ ಕೇಳ್ತೀನಿ ಕ್ವಶನ್ಸ್. ಛಾಯಾನಂದನ ಆಗ ಕಾರಣ ಏನು? ಯಾವ ಮನ್ವಂತರದಲ್ಲಿ ಸ್ವಾಮಿ ಜನನ ಆಯ್ತು? ಸ್ವಾಮಿ ಕರ್ಮಫಲದಾತ ಆಗಿದ್ ಹೇಗೆ? ಶಿವನ್ನು ಬಿಡದನೆ ಹೇಗ್ ಕಾಡಿದ್ದು ಸ್ವಾಮಿ? ಅಧರ್ಮಿಗಳಿಗೆ ಯಾವ ತರ ಅವ್ರ ರಾಶಿಗೆ ಹೋಗಿ ಧರ್ಮದ ಮಾರ್ಗಕ್ಕೆ ತಗೊಬರ್ತಾನೆ ಸ್ವಾಮಿ ಅನ್ನೋದನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಕೇಳೋಣ ಸ್ನೇಹಿತರೆ. ಬನ್ನಿ ನನ್ ಜೊತೆ ಒಂದು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಈ ಒಂದು ಕೆಲವೊಂದು ವಿಚಾರನ ಸ್ವಾಮಿ ಬಗ್ಗೆ, ಶನೇಶ್ವರನ್ ಬಗ್ಗೆ ತಿಳ್ಕೊಳ್ಳೋಣ ಸ್ವಾಮಿ. ರವಿಯವರೇ ನಮಸ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಇಂದ ಪ್ರೇಕ್ಷಕರಿಗೆ ಸ್ವಾಮಿ ಬಗ್ಗೆ ತಿಳಿಸ್ಕೊಳ್ಳೋಣ. ಹೇಳಿ ರವಿಯವರೇ, ಏನು ಸ್ವಾಮಿ ಬಗ್ಗೆ, ಸ್ವಾಮಿ ಏನು? ಸ್ವಾಮಿ ಯಾವ ಕಾಲದಲ್ಲಿ ಜನನ ಆಯ್ತು? ಸ್ವಾಮಿ ಸೂರ್ಯನಂದನ. ಸೂರ್ಯಾನಂದನ ಅಂದ್ರೆ ಸೂರ್ಯನಿಗೆ ಶಗ್ನಾದೇವಿ ಅಂತ ಹೇಳ್ತೀವಿ. ಶಗ್ನಾದೇವಿ ಶಗ್ನಾದೇವಿ ಏನ್ ಮಾಡ್ತಾರೆ? ಸೂರ್ಯನ ಶಾಖ ತಡೆಯಕ್ಕಾಗಲ್ಲ. ಅವರ ನೆರಳನ್ನ ಬಿಟ್ಟು ಅವರು ಹೊರಟೋಗ್ಬಿಡ್ತಾರೆ. ಹೋಗಿ ಒಂದು ಜಿಂಕೆಯಾಗಿ ಒಂದು ಕಾಡಲ್ಲಿ ಇರ್ತಾರೆ. ಯಾಕೆಂದ್ರೆ ಅವರ ಶಾಖವನ್ನ ತಡೆಯಕ್ಕಾಗದೆ, ಸಂಸಾರ ಮಾಡಕ್ಕಾಗದೆ ಹೊರಟೋಗ್ಬಿಡ್ತಾರೆ. ಆವಾಗ ಆ ನೆರಳು ಇವರ ಜೊತೆ ಸಂಸಾರ ಮಾಡುತ್ತೆ. ಆ ನೆರಳು ಛಾಯಾದೇವಿ, ಶಗ್ನೆಯ ನೆರಳು ಛಾಯಾದೇವಿ. ಆ ಛಾಯಾದೇವಿಗೆ ಹುಟ್ಟಿದಂತಹ ಪುತ್ರ ಶನೈಶ್ಚರ. ಶನೈಶ್ಚರ ಛಾಯಾದೇವಿಗೆ ಹುಟ್ಟಿದಂಥದ್ದು. ಇದು ಲೋಕಕ್ಕೆ ಪ್ರಸಿದ್ಧ ಆಗಿದ್ದು ಯಾವಾಗ? ಸ್ವಾಮಿ ಲೋಕಕ್ಕೆ ಪ್ರಸಿದ್ಧ ಆಗಿದ್ದು ಅವನು ಹುಟ್ಟಿದ ತಕ್ಷಣನೇ ಪ್ರಸಿದ್ಧ ಆಗಿದ್ದು. ಹುಟ್ಟಿದ ತಕ್ಷಣ. ಯಾಕೆಂದ್ರೆ ಹುಟ್ಟಿದ ತಕ್ಷಣ ಸೂರ್ಯ ಅಷ್ಟೇ ಆಸೆಯಿಂದ ಹೋಗ್ತಾನೆ. ನನ್ನ ಮಗ ಪುತ್ರ ಹುಟ್ಟಿದಾನೆ, ಅವನನ್ನ ನಾನು ನೋಡ್ಬೇಕು ಅಂತ ಆಸೆಯಿಂದ ಹೋಗ್ತಾನೆ. ಹೋದಾಗ ಮಹಾತ್ಮ ಏನ್ ಮಾಡ್ತಾನೆ? ಶನಿ ಕುರೂಪಿಯಾಗಿರ್ತಾನೆ. ಅಂದ್ರೆ ಆ ಶಾಖದಿಂದ ಹುಟ್ಟಿರ್ತಾನಲ್ಲ, ಆದ್ರಿಂದ ಕಪ್ಪು ಕಲ್ಲರ್ ಇರ್ತಾನೆ. ಆ ಕಪ್ಪು ಬಣ್ಣವನ್ನ ನೋಡ್ಬಿಟ್ಟು ಇವನು ನನ್ನ ಮಗ ಆಗಕ್ ಚಾನ್ಸೇ ಇಲ್ಲ ಅಂದ್ಬಿಟ್ಟು ಸೂರ್ಯ ಏನ್ ಮಾಡ್ತಾನೆ? ಕೋಪ ಮಾಡ್ಕೊಂಡ್ಬಿಡ್ತಾನೆ. ಇವನು ನನ್ನ ಮಗ ಅಂತ ಅನ್ನಲ್ಲ, ನಾನು ಒಪ್ಕೊಳ್ಳಲ್ಲ, ನಾನು ಒಪ್ಕೊಳಕ್ಕೆ ಸಿದ್ಧ ಇಲ್ಲ ಅಂತ ಹೇಳ್ಬಿಡ್ತಾನೆ. ಆ ಸಮಯದಲ್ಲಿ ಮಹಾತ್ಮ ಏನ್ ಮಾಡ್ತಾರೆ? ಅವರನ್ನ ದೃಷ್ಟಿಸಿ ನೋಡ್ತಾರೆ. ಯಾರನ್ನ? ತಂದೆಯನ್ನ. ಆ ಸಮಯದಲ್ಲಿ ದೃಷ್ಟಿಸಿ ನೋಡದಂತ ವಕ್ರದೃಷ್ಟಿ ಬೀರಿದ ತಕ್ಷಣನೇ ಅವ್ರಿಗೆ ಕುಷ್ಠರೋಗ ಬರುತ್ತೆ. ತಂದೆಯನ್ನೇ ಕಾಡಿದರೆ ಹುಟ್ಟಿದ ತಕ್ಷಣ ಕುಷ್ಠರೋಗ ಬರುತ್ತೆ. ಯಾಕೆಂದ್ರೆ ನಾನು ಅನ್ನೋದು ಜಾಸ್ತಿ ಇತ್ತು ಸೂರ್ಯನಿಗೆ. ಜಗತ್ತನ್ನ ಬೆಳಗೋ ನಾನೇ, ನನ್ನನ್ನ ಬಿಟ್ರೆ ಯಾರು ಇಲ್ಲ ಅನ್ನೋದಿತ್ತು. ಅವರ ಅಹಂಕಾರವನ್ನ ಮಗನೇ ಕಳೆದ್ರು. ಹುಟ್ಟಿದ ತಕ್ಷಣನೇ ಮಗನೇ ಕಳೆದ್ರು. ಹಾಗೆ ತಾಯಿ ಅಂದ್ರೆ ತುಂಬಾ ಇಷ್ಟ, ಛಾಯಾದೇವಿ ಅಂದ್ರೆ ತುಂಬಾ ಇಷ್ಟ. ಅವ್ರೇನ್ ಹೇಳ್ತಾರ ಅದನ್ನೇ ಮಾಡ್ತಾರೆ. ಜೊತೆಗೆ ಶಿವ ಈಶ್ವರನನ್ನ ಗುರುವಾಗಿ ಪಡಿತಾರೆ. ಈಶ್ವರನನ್ನು ಕೂಡ ಬಿಟ್ಟಿಲ್ಲ, ಅವರನ್ನು ಕೂಡ ಕಾಡಿದ್ದಾರೆ. ಹಿಂಗೆ ಅಂದ್ರೆ ಎಲ್ಲಾ ದೇವತೆಗಳನ್ನು ಕಾಡಿದ್ದಾರೆ. ರಾಮನನ್ನ ಕಾಡಿದರೆ ರಾಮ ವನವಾಸ ಮಾಡುವಾಗಾಯ್ತು. ಕೃಷ್ಣನನ್ನ ಕಾಡಿದರೆ ಕೃಷ್ಣ ಕಳ್ಳ ಅನ್ಸ್ಕೊಳ್ಳೋ ರೀತಿ ಆಯ್ತು. ಅದೇ ರೀತಿ ರಾವಣನನ್ನ ಕಾಡಿದರೆ ರಾವಣ ಲಂಕೆ ಸಮೇತ ಸರ್ವಸ್ವವನ್ನು ಕೂಡ ಕಳ್ಕೊಳ್ಳೋಂಗಾಯ್ತು. ರಾವಣನ್ನ ಹೇಗ್ ಕಾಡಿದ್ರು ಅಂದ್ರೆ, ರಾವಣ ಏನ್ ಮಾಡ್ತಾನೆ? ಮದಾಂಧದಿಂದ ಅಹಂಕಾರ ಜಾಸ್ತಿ ಆಗ್ಬಿಟ್ಟು ಎಲ್ಲಾ ನಾನೇ ಗೆದ್ದಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ 9 ಮೆಟ್ಲಿರುತ್ತೆ. 9 ಮೆಟ್ಲ ಮೇಲೆ ನವಗ್ರಹಗಳನ್ನ ಇಟ್ಕೊಂಡ್ಬಿಟ್ಟಿರ್ತಾನೆ. ಎಲ್ಲಾರನ್ನು ಕೂಡ ಸೂರ್ಯನಿಂದ ಹಿಡಿದು ರಾಹು ಕೇತುವರೆಗೂ ಮೆಟ್ಲು ಮಾಡ್ಕೊಂಡಿರ್ತಾನೆ. 9 ಜನನು ಕೂಡ ಅಂಗಾತ ಮಲಗಿಸಿರ್ತಾನೆ. ಹೀಗೆ ಉಲ್ಟಾ ಹತ್ತಿ ಹೊಟ್ಟೋಗ್ಬಿಡ್ತಾನೆ. ಬೆನ್ ಮೇಲೆ ಕಾಲಿಟ್ಟು 9 ಜನದ ಮೇಲೆ ಹೊಟ್ಟೋಗ್ಬಿಟ್ಟು ಅಲ್ಲಿ ನಾರದರನ್ನ ಕುರಿತು ಹೇಳ್ತಾನೆ, ಹೆಂಗೆ ನನ್ನ ಶಕ್ತಿ, ಹೇಗಿದೆ ನನ್ನ ಶಕ್ತಿ ನಾರದ್ರೆ ಅಂತ. ಅವಾಗ ನಾರದ ಏನ್ ಮಾಡ್ತಾರೆ? ಶನಿಯ ವಕ್ರ ದೃಷ್ಟಿ ಅವ್ರ ಮೇಲೆ ಬೀಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ, ನಿಂದೇನಪ್ಪ ಮಕಾಣ ಮಲಗಿಸ್ಬಿಟ್ಟು ಬೆನ್ ಮೇಲೆ ನಡಿಕೊಂಡು ಹೋಗ್ಬೇಕು, ನೀನೇ ಬೇಕಾ? ನಿನ್ಗೆ ಅಷ್ಟೊಂದ್ ಶಕ್ತಿ ಇದ್ರೆ ಈ ರೀತಿ ಮಲಗಿಸಿ, ಅಂಗಾತ ಮಲಗಿಸಿ, ಎದೆ ಮೇಲೆ ಕಾಲಿಟ್ಕೊಂಡ್ ಬಾ. 9 ಜನ ಈಗ ಮಲಗಿಸು, ಎದೆ ಮೇಲೆ ಕಾಲ್ ಮಾಡ್ಕೊಂಡ್ ಬಾ ಅಂತ ಹೇಳ್ತಾರೆ. ಅದೇ ರೀತಿ ಈಗ ಮಲಗಿಸ್ಬಿಟ್ಟು ರಾವಣ ಏನ್ ಮಾಡ್ತಾನೆ? ಸೂರ್ಯನ ಮೇಲೆ ಕಾಲ್ ಮಾಡ್ತಾನೆ. ನೆಕ್ಸ್ಟ್ ಚಂದ್ರನ ಮೇಲೆ ಈ ಕಾಲ್ ಮಾಡ್ಬೇಕು, ವಕ್ರ ದೃಷ್ಟಿ ಬೀಳುತ್ತೆ ಮಹಾತ್ಮಂದು. 7ನೇ ಮನೆ ದೃಷ್ಟಿ ಅಂತ ಕರಿತೀವಿ. 7ನೇ ಮನೆ ದೃಷ್ಟಿ ಚಂದ್ರನ ಮೇಲೆ ಬಿದ್ದ ತಕ್ಷಣ ದೃಷ್ಟಿ ಬೀಳುತ್ತೆ. ಆವಾಗ್ಲಿಂದ ವಕ್ರ ದೃಷ್ಟಿ ಸ್ಟಾರ್ಟ್ ಆಯ್ತು ರಾವಣನ್ಗೆ. ಪ್ರತಿಯೊಂದು ಕಳ್ಕೊಂತ ಬಂದ, ಸರ್ವಸ್ವನೇ ಹೋಯ್ತು, ಸರ್ವನಾಶನೇ ಆಗೋಯ್ತು.
ಹಾ. ಆ ರೀತಿ ಕಾಡಿದ್ರು. ಹಾ. ಇವ್ರ ಹೆಂಗೆ ಅಂದ್ರೆ ಶನಿ ಮಹಾತ್ಮ ಆಂಜನೇಯ ಮತ್ತೆ ಗಣಪ ಇವರಿಬ್ರು ರಾಶಿಗೆ ಬಿಟ್ಟು ಇನ್ ಮಿಕ್ಕದ ಎಲ್ಲಾ ದೇವಾನು ದೇವತೆಗಳನ್ನು ಕೂಡ ಕಾಡಿದ್ದಾರೆ. ಹಾ, ಹಾ. ಯಾವ ದಾನವರನ್ನು ಬಿಟ್ಟಿಲ್ಲ, ದೇವತೆಗಳನ್ನು ಬಿಟ್ಟಿಲ್ಲ, ಮಾನವರನ್ನು ಬಿಟ್ಟಿಲ್ಲ, ಪ್ರತಿಯೊಬ್ಬರನ್ನು ಕೂಡ ಕಾಡಿದ್ದಾರೆ. ಅಂದ್ರೆ ಕರ್ಮ ಫಲದಾತ. ನಾವೇನು ಕರ್ಮ ಅಂದ್ರೆ ಕೆಲಸ ಮಾಡಿರ್ತೀವಿ ಅದಕ್ಕೆ ತಕ್ಕಂಗೆ ಫಲವನ್ನ ಕೊಡುವಂತವನೇ ಶನಿ ಮಹಾತ್ಮ. ಇವಾಗ ಎಷ್ಟು ವರ್ಷ ಕಾಡ್ಬೋದು ಸ್ವಾಮಿ? ಶನಿ ಮಹಾತ್ಮ ಸಾಡೆ ಸಾತಿ ಅಂತ ಬರುತ್ತೆ. ಸಾಡೆ ಸಾತಿ ಅಂದ್ರೆ 7.5 ವರ್ಷ. 12ನೇ ಮನೆಯಲ್ಲಿ 2.5 ವರ್ಷ, ಜನ್ಮ ರಾಶಿಲಿ 2.5 ವರ್ಷ, 2ನೇ ಮನೆಯಲ್ಲಿ 2.5 ವರ್ಷ, Total ಹಾಗೆ ಟೋಟಲ್ 7.5 ವರ್ಷ ಕಾಡುತ್ತೆ. ಅದನ್ನ ಸಾಡೆ ಸಾತಿ ಅಂತ ಕರಿತೀವಿ. ಅದು ಹಾಗೆ ಪಂಚಮದಲ್ಲೂ ಕೂಡ ಕಾಡ್ತಾರೆ, ಅಷ್ಟಮದಲ್ಲಿ ಕಾಡ್ತಾರೆ. ಪಂಚಮ ಅರಿಷ್ಟ ಯೋಗ ಅಂತ ಕರಿತೀವಿ. ಅಷ್ಟಮದಲ್ಲಿದ್ದಾಗ ಆರೋಗ್ಯ ಸಮಸ್ಯೆಯಿಂದ ತುಂಬಾ ಕಾಡ್ಸುತ್ತಾರೆ. ಅಂದ್ರೆ ಈ ಸಾಡೆ ಸಾತಿಲಿದ್ದಾಗ ನಾವ್ ಹೇಗೆ ಕೆಲಸ ಮಾಡಿರ್ತೀವಿ ಅದಕ್ಕೆ ತಕ್ಕಂಗೆ ಫಲ ಕೊಡುವಂತವ್ರು. ಉದಾಹರಣೆ ಹೇಳ್ಬೇಕು ಅಂದ್ರೆ 2014ರಲ್ಲಿ ಮೋದಿ ಅವ್ರಿಗೆ ಸಾಡೆ ಸಾತಿ ಸ್ಟಾರ್ಟ್ ಆಯ್ತು. ಸಾಡೆ ಸಾತಿ ಅವಾಗ್ಲೇ ಸ್ಟಾರ್ಟ್ ಆಗಿತ್ತು. ಅದೇ ಟೈಮ್ ಪ್ರಧಾನಿ ಆದ್ರು. ಯಾಕೆಂದ್ರೆ ಅವ್ರು ಮಾಡಿರುವಂತ ಕರ್ಮಫಲ, ಏನ್ ಕರ್ಮ ಮಾಡಿರ್ತಾರೆ ಅದಕ್ಕೆ ತಕ್ಕಂಗೆ ಫಲ ಕೊಡುವಂತ. ಮತ್ತೆ ಇನ್ನೊಂದು ವಿಶೇಷತೆ, ಎಲ್ಲೇ ಹೋದ್ರು ಕೂಡ ಆ ಮರ ಇರುತ್ತೆ. ಅವರು ಛಾಯಾದೇವಿ ಕಣ್ಣಿಗೆ ಕಾಣೋದಿಲ್ಲ. ಸಂಜ್ಞೆಯ ನೆರಳು, ಸಂಜ್ಞಾದೇವಿಯ ನೆರಳು ಛಾಯಾದೇವಿ, ಗಣೇಶ್ ಮಹಾತ್ಮರ ತಾಯಿ. ಅವ್ರೇನ್ ಮಾಡ್ತಾರೆ, ಆ ತಾರೆ ಮರದಲ್ಲಿ ನೆಲೆಸಿರ್ತಾರೆ. ಮತ್ತೆ ಇನ್ನೊಂದು ಅವರನ್ನ ತಾಯಿ ಅಂತ. ವಿಶೇಷತೆ ಇನ್ನೊಂದು 7.5 ವರ್ಷ ಕಾಡುತ್ತೆ ಅಂತ. 7 ವರ್ಷ ಕಾಡಾದ್ಮೇಲೆ ಅವ್ರಿಗೆ ಫಲ ಸಿಗುವಂತ ತುಂಬಾ ಶುಭ ಫಲಗಳು ಕೊಡ್ತಾರೆ. ಎಷ್ಟು ಕಳ್ಕೊಂಡಿರ್ತಾರೋ ಅಷ್ಟು ಒಳ್ಳೆ ಫಲಗಳನ್ನ ಕೊಡ್ತಾರೆ. 7.5 ವರ್ಷ ಏನೇನ್ ಕಷ್ಟ ಕೊಟ್ಟಿರ್ತಾರೋ 12ನೇ ಮನೇಲಿ ಇದ್ದಾಗ ತುಂಬಾ ಕಳ್ಕೊಳ್ಳುವಂತದ್ದು. ಜನ್ಮರಾಶಿಗೆ ಬರ್ತಾರೆ, ಜನ್ಮರಾಶಿಲಿ ಬಂದಾಗ ಆರೋಗ್ಯದ ಸಮಸ್ಯೆ ಇರ್ಲೇಬಾರ್ದು ನಾವು ಅನ್ನೋ ರೀತಿ ಮಾಡ್ಬಿಡ್ತಾರೆ. 2ನೇ ಮನೆಗೆ ಬರ್ತಾರೆ, ಸಂಬಂಧಿಕರು ಸ್ನೇಹಿತರು ಇವ್ರನ್ನೆಲ್ಲ ದೂರ ಮಾಡ್ತಾರೆ. ಅದೇ ಎಲ್ಲ ಆದ್ಮೇಲೆ 3ನೇ ಮನೆಗೆ ಬರ್ತಾರೆ, ಏನೇನ್ ಕಳ್ಕೊಂಡಿರ್ತಾರೋ ಅದ್ರ ಡಬ್ಬಲ್ ಪ್ರತಿಫಲವನ್ನ ಕೊಡ್ತಾರೆ. 7ನೇ ಮನೆಗೆ ಹೋಗಕ್ಕೆ ಸ್ವಾಮಿ ಸೂರ್ಯನಿಂದ ತುಂಬಾ ದೂರ ಇದ್ದಾನೆ ಅಂತ ಅಂದ್ಬಿಟ್ಟು ವೇದದಲ್ಲಿ ಇದೆ. ಹೌದು. ನಮ್ಮ ನಾಸಾ ಟೆಕ್ನಾಲಜಿ ಕೂಡ ಕಂಡಿಡಿದಾಗ ಸೂರ್ಯನ ತುಂಬಾ ದೂರ, ಹೌದು, ತುಂಬಾ ಲಕ್ಷ ಕೋಟಿ ಕೋಟಿ ಅಂತ. ಕಿಲೋಮೀಟರ್ ದೂರದಲ್ಲಿ ಇದೆ. ಹೌದು, ಅದು ಇದ್ರಲ್ಲೂ ಕೂಡ ಪ್ರೂವ್ ಇದೆ. ಅದಕ್ಕಿಂತ ಮುಂಚೆ ನಮ್ಮ ಶಾಸ್ತ್ರದಲ್ಲಿ ಹೌದು, ಬಂದಿದೆ, ಪಂಚಾಂಗದಲ್ಲೇ ಬರ್ದಿದ್ದಾರೆ. ಎಷ್ಟು ಯೋಜನ, ಎಷ್ಟು ಯಾಕೆ ಆ ಸೂರ್ಯನ ದೂರ ಹೋದ ಸ್ವಾಮಿ? ಸೂರ್ಯನಿಗೂ ಕೂಡ ಅವ್ರಿಗೂ ಅಷ್ಟು ಆಗ್ಬರಲ್ಲ. ಯಾಕೆಂದ್ರೆ ಅವರು ಹುಟ್ಟಿದ ತಕ್ಷಣ ನನ್ ಮಗ ಈಗಿರಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ರಲ್ಲ. ಆವಾಗ ಕೋಪ ಮಾಡ್ಕೊಂಡ್ರು. ಇವ್ರ ತಾಯಿ ಸಪರೇಟ್ ಇದ್ರು. ಗ್ರಹಗಳಿಗೆ ಮೇನ್ ಗ್ರಹ ಹಾಕಿದೆ ಹೆಂಗೆ ಸ್ವಾಮಿ? ಸ್ವಾಮಿ ಈ ಶಿವನನ್ನ ತುಂಬಾ ಆರಾಧನೆ ಮಾಡ್ತಾರೆ. ಶಿವನನ್ನ ಆರಾಧನೆ ಮಾಡ್ತಾ ಇರ್ತಾರೆ. ಹಾಗೆ ಶಿವನನ್ನ ಕೂಡ ನಿಮ್ಮ ರಾಶಿಗೆ ನಾನು ಪ್ರವೇಶ ಆಗ್ಬೇಕು ಅಂದ್ಬಿಟ್ಟು ಹೋಗಿ ಕೇಳ್ತಾರೆ. ಎಲ್ಲಾ ದೇವತೆಗಳನ್ನು ಕಾಡಿರ್ತಾರೆ. ಅದೇ ರೀತಿ ಶಿವನು ಕೂಡ ಭಗವಂತ ನಾನು ನಿನ್ನನ್ನೇ ಆರಾಧನೆ ಮಾಡುವಂತದ್ದು, ನಿನ್ನ ರಾಶಿಗೆ 1 ಗಳಿಗೆ ಪ್ರವೇಶ ಆಗ್ಬೇಕು, ಅನುಮತಿ ಕೊಡಿ ಅಂತ ಕೇಳ್ತಾರೆ. ಶಿವ ಏನ್ ಹೇಳ್ತಾರೆ, ಆಯ್ತು ಬನ್ನಿ ನಾಳೆ ಇಂಥ ಸಮಯಕ್ಕೆ ನನ್ನ ರಾಶಿಗೆ ಪ್ರವೇಶ ಆಗೋರು ಅಂತ ಏನ್ಬಿಟ್ಟು ಹೇಳಿ ಕಳಿಸ್ತಾರೆ. ಆ ಸಮಯಕ್ಕೆ ಅದೇ ಸಮಯಕ್ಕೆ ಬರ್ತಾರೆ. ಬರೋ ಸಮಯಕ್ಕೆ ಏನ್ ಮಾಡ್ತಾರೆ, ಶಿವ ಏನೋ ಮಾಡಿ ಆಟಾಡ್ಸ್ಬೇಕಲ್ಲ ಅನ್ಬಿಟ್ಟು ಆತ್ಮಲಿಂಗ ಆಗಿ ಒಂದು ಗುಹೆ ಒಳಗಡೆ ಕುತ್ಕೊಂಡ್ಬಿಡ್ತಾರೆ. ಇವ್ರೇನ್ ಮಾಡ್ತಾರೆ, ಬಂದು ಹೊರಗಡೆ ಕುತ್ಕೊಂತಾರೆ. ಶಿವ ಎದ್ದು ಬರೋವರೆಗೂ ಈಚೆನೆ ಕಾಯ್ಕೊಂಡು ಕೂತಿರ್ತಾರೆ. ಶಿವ 1 ಗಳಿಗೆ ಆದ್ಮೇಲೆ ಬರ್ತಾರೆ. ಬಂದ್ಮೇಲೆ ಹೆಂಗಿದ್ರು ಈಗ ಹೊಟ್ಟೋಗಿರ್ತಾರೆ, ಇನ್ನು ಕಾಡಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಸಮಯ ಕೊಟ್ಟಿದ್ದೆ ಇಷ್ಟು ಅಂದ್ಬಿಟ್ಟು ಹೊರಗಡೆ ಬರ್ತಾರೆ. ಹೊರಗಡೆ ಬರ್ತಾ ಇದ್ದಂಗೆ ನಗ್ತಾರೆ ಇವ್ರು ಮಹಾತ್ಮ. ನಗ್ತಾರೆ. ಯಾಕಪ್ಪ ನನ್ ನೋಡ್ಬಿಟ್ಟು ನಗ್ತಾ ಇದೀಯಾ ಅಂತ ಕೇಳ್ತಾರೆ ಶಿವ. ಅವಾಗ ಹೇಳ್ತಾರೆ ಮಹಾತ್ಮ, 1 ಗಳಿಗೆ ಕಾಡ್ತೀನಿ ಅಂದೆ, ಕಾಡದ್ನಲ್ವಾ ಸ್ವಾಮಿ? ನೀವೇ ಆತ್ಮಲಿಂಗ ಆಗಿದ್ರಲ್ಲ ಸ್ವಾಮಿ, ಕಾಡ್ದೆ ಕಣಪ್ಪ. ಅದಕ್ಕೋಸ್ಕರ ಶಿವನು ಅವಾಗ ಶನೈಶ್ಚರ ಅಂತ ಪಟ್ಟ ಕೊಟ್ರು. ಈಶ್ವರ ಪಟ್ಟವನ್ನ ಶನಿ ದೇವರಿಗೆ ಇವ್ರು ಕೊಟ್ಟಿದ್ದು. ಆಮೇಲೆ ಗಣಪತಿಯನ್ನು ಕೂಡ ಕಾಡಕ್ ಹೋಗ್ತಾರೆ. ಗಣಪತಿ ನಾನು ನಿನ್ನ ರಾಶಿಗೆ ಪ್ರವೇಶ ಆಗ್ಬೇಕು ಅಂತಿದ್ದೀನಿ, ಒಂದು ಸಮಯವನ್ನ ನಿಗದಿ ಮಾಡಿ ಅಂತ ಹೇಳ್ತಾರೆ. ಆಯ್ತು ಅಂದ್ಬಿಟ್ಟು ಗಣಪ ಏನ್ ಹೇಳ್ತಾರೆ, ನಾಳೆ ಗೋಧೂಳಿ ಲಗ್ನ ಅಂದ್ರೆ ಆಗಿನ ಕಾಲದಲ್ಲಿ ಹಸುಗಳನ್ನ ಕಾಡಕ್ ಬಿಡ್ತಾ ಇದ್ರು. ಆ ಕಾಡಿಂದ ಹೊರಗಡೆ ಬರ್ತಾ ಇತ್ತಲ್ಲ ಹಸುಗಳು, ಆ ಸಮಯದಲ್ಲಿ ಹಸುಗಳ ಕಾಲಿನ ಧೂಳು ಮೇಲೆ ಕೇಳ್ತಾ ಇತ್ತು. ಅದನ್ನ ಗೋಧೂಳಿ ಲಗ್ನ ಅಂತ ಕರೀತಾರೆ. ಆ ಗೋಧೂಳಿ ಲಗ್ನದಲ್ಲಿ ಬನ್ನಿ, ನನ್ನ ರಾಶಿಗೆ ನೀನ್ ಪ್ರವೇಶ ಆಗುರಂತೆ ಅಂದ್ಬಿಟ್ಟು ಹೇಳಿ ಕಳಿಸ್ತಾರೆ. ಅದೇ ಸಮಯಕ್ಕೆ ಬರ್ತಾರೆ ಮಹಾತ್ಮ. ಅವ್ರ ಅಲ್ಲಿ ಬರ್ತಾ ಇರೋದ್ ನೋಡ್ಬಿಟ್ಟು ಏನ್ ಮಾಡ್ತಾರೆ, ಗಣಪ ಗರ್ಕಿ ಆಗ್ಬಿಡ್ತಾರೆ. ಆ ಗರ್ಕೆನ ಹಸು ತಿನ್ನೋದ್ ನೋಡ್ಬಿಟ್ಟು ಮಹಾತ್ಮ ಏನ್ ಮಾಡ್ತಾರೆ, ನಾನು ಕೂಡ ಗರ್ಕೆ ಆಗ್ತೀನಿ, ಹಸು ಹೊಟ್ಟೆ ಒಳಗಡೆ ನಿಮ್ ರಾಶಿಗೆ ಪ್ರವೇಶ ಆಗ್ತೀನಿ ಅಂದ್ಬಿಟ್ಟು ಅವರು ಕೂಡ ಗರ್ಕೆ ಆಗ್ತಾರೆ. ಅದನ್ನು ಕೂಡ ಹಸು ತಿನ್ನುತ್ತೆ. ಗಣಪ ಏನ್ ಮಾಡ್ತಾರೆ, ಸಗಣಿ ರೂಪದಲ್ಲಿ ಹೊರಗಡೆ ಬಂದ್ಬಿಟ್ರು. ಗಣಪ ಸಗಣಿ ರೂಪದಲ್ಲಿ ಹೊರಗಡೆ ಬಂದ್ರು. ಇವರು ಅಲ್ಲಿ ಹೊರಗು ಹೋದ್ರು, ಅಲ್ಲಿ ಉಸಿರಾಡಕ್ ಆಗಿಲ್ಲ ಮಹಾತ್ಮನ್ಗೆ. ಮೆಲ್ಕು ಹಾಕುವ ರೂಪದಲ್ಲಿ ಆಚೆ ಬಂದ್ರು. ಆವಾಗ ಗಣಪತಿಗೆ ಭಾಷೆ ಕೊಡ್ತಾರೆ.
ನಿನ್ನನ್ನ ಯಾರು ಇದೇ ಗರ್ಕೆ ಮತ್ತೆ ಸಗಣಿಯಲ್ಲಿ ಇಟ್ಟು ಪೂಜೆ ಮಾಡ್ತಾರೋ ಅವ್ರಿಗೆ ನನ್ನ ಜನ್ಮರಾಶಿಲಿದ್ರು ಕೂಡ ಸಾಡೆ ಸಾತಿಲಿದ್ರು ಕೂಡ ದ್ವಾದಶದಲ್ಲಿ ಅಷ್ಟಮದಲ್ಲಿದ್ರು ಕೂಡ ನಾನು ಶುಭ ಫಲಗಳನ್ನೇ ಕೊಡ್ತೀನಿ. ನಿಮ್ಮನ್ನ ಯಾರು ಶರಣಾಗತರಾಗ್ತಾರೋ ಅವ್ರನ್ನ ನಾನು ಯಾವುದೇ ಕಾರಣಕ್ಕೂ ಕಾಡೋದಿಲ್ಲ ಅಂತ ಭಾಷೆ ಕೊಡ್ತಾರೆ. ಇನ್ನೊಂದು ಶನಿ ಕಾಟ ಅಂತ ಹೇಳ್ತಾರಲ್ಲ, ಅದಕ್ಕೆ ನಿವಾರಣೆಗೆ ನಮ್ಮ ವಿಡಿಯೋ ಮುಖಾಂತರ ನಮ್ಮ ಚಾನಲ್ ಮುಖಾಂತರ ಜನಗಳು ತಿಳಿಸ್ಕೊಡ್ಬೇಕು. ಶನಿ ನಿವಾರಣೆಗೆ ಏನ್ ಮಾಡಿದ್ರೆ ಒಳ್ಳೇದಾಗುತ್ತೆ? ಶನಿ ನಿವಾರಣೆಗೆ ಎಳ್ಳು, ಹಾ. ತಿಲ, ತೈಲಾಭಿಷೇಕ ಮತ್ತೆ ಕಪ್ಪು ವಸ್ತ್ರ ಅವ್ರ ಅಷ್ಟೇ ಕೇಳುವಂಥದ್ದು. ಶನಿವಾರದ ದಿನ ಕೊಟ್ರೆ ತುಂಬಾ ಒಳ್ಳೇದು, ಅಮಾವಾಸ್ಯೆ ದಿನ ಕೊಟ್ರೆ ತುಂಬಾ ತುಂಬಾ ಒಳ್ಳೇದು. ಅದ್ರಲ್ಲೂ ಇವತ್ತು ಹೆಂಗೆ ಅಂದ್ರೆ 13 ವರ್ಷದ ನಂತರ ಬಂದಿರುವಂತದ್ದು. ಶನಿ ಜಯಂತಿ ದಿನ ಅಮಾವಾಸ್ಯೆ ಮತ್ತೆ ಶನಿವಾರನೇ ಬಿದ್ದಿರುವಂತದ್ದು. 13 ವರ್ಷ ಆಗೈತೆ. 13 ವರ್ಷ 13 ವರ್ಷದಿಂದ ಶನಿವಾರ ಬಿದ್ದಿರ್ಲಿಲ್ಲ. ಈ ಸಾರಿ ಮಾತ್ರ ಶನಿವಾರನೇ ಬಂದೈತೆ. ತುಂಬಾ ವಿಶೇಷ ದಿನ. ದೋಷ ನಿವಾರಣೆ ಆಗುತ್ತೆ. ನೀವು ಆಂಜನೇಯ ಮತ್ತೆ ಗಣಪ ಇವರನ್ನ ಎಷ್ಟು ಶರಣಾಗತರಾಗ್ತಿರೋ ಅಷ್ಟು ಇವರು ಶುಭ ಫಲಗಳನ್ನ ಕೊಡ್ತಾರೆ. ಹಾಗೆ ಹೆಂಗೆ ಅಂದ್ರೆ ಇವರು ಶಿವನ ಭಕ್ತರಾಗಿರೋದ್ರಿಂದ ಶಿವನಿಗೆ ರುದ್ರಾಭಿಷೇಕ ಮಾಡಿಸಿದ್ರೆ ತುಂಬಾ ಇಷ್ಟ ಇವ್ರಿಗೆ. ಶಿವನಿಗೆ ರುದ್ರಾಭಿಷೇಕ ಮಾಡಿಸಿ ಇವ್ರನ್ನ ದರ್ಶನ ಮಾಡಿ ತುಂಬಾ ಶುಭ ಫಲಗಳನ್ನ ಕೊಡ್ತಾರೆ. ಸ್ನೇಹಿತರೆ, ಇನ್ನೊಂದು ವಿಶೇಷತೆ ನಿಮ್ಗೆ ಹೇಳ್ಬೇಕು ಅಂದ್ರೆ, ಇದು ನಮ್ಮ ಜೀವನದಲ್ಲೂ ಕೂಡ 2 ವರ್ಷ 3 ವರ್ಷದಲ್ಲಿ ಕೂಡ ನಾನು ಕೂಡ ತುಂಬಾ ಸಂಕಷ್ಟದಲ್ಲಿದೆ. ಆ ಸಂಕಷ್ಟದಲ್ಲಿದ್ರೆ ನಾನು ಕೂಡ ಯಾವಾಗ ನಮ್ಗೆ ಯಾರೋ ಬಂದು ಹೇಳಿದ್ದು ಮನೆಗೆ, ಶನಿ ನಾವು ಸ್ವಲ್ಪ ಪೂಜೆ ಮಾಡಿ ನೋಡುವ ಅಂತ ಅಂದಾಗ, ಅವತ್ತು ನನ್ನ ಖಂಡಿತ ನಾನು ಎಷ್ಟು ಮಾಡ್ರನ್ನಿಂಗ್ ಆಗಿ ಬೆಳೆದಿದ್ದೀನಿ. ಹಾಗೂ ಟ್ರೆಡಿಷನ್ ಐ ನಾಟ್ ಫರ್ಗೆಟಿಂಗ್ ಮೈ ಟ್ರೆಡಿಷನ್ ನಾನು ಮರಿಲಿಲ್ಲ. ಅವಾಗ ನಾನು ಪೂಜೆ ಮಾಡಿದಾಗ ಖಂಡಿತ ನಾನು ಊಹೆ ಮಾಡಿದಷ್ಟು ದೇವರು ನನಗೆ ಕೊಟ್ಟಿದ್ದಾನೆ ಸ್ನೇಹಿತರೆ. ಯಾಕಂದ್ರೆ ಈ ವಿಡಿಯೋ ಮುಖಾಂತರ ಯಾಕೆ ನಿಮ್ಗೆ ತಿಳಿಸ್ತೇನೆ ಅಂದ್ರೆ, ಕೆಲವೊಬ್ರು ದಿನ ಗೊತ್ತಿಲ್ಲ ನಮ್ಮ ಆಚಾರ ವಿಚಾರ ಬಗ್ಗೆ. ದಯವಿಟ್ಟು ಈ ವಿಡಿಯೋ ನೋಡಿ. ಈ ವಿಡಿಯೋ ನೋಡ್ಬಿಟ್ಟು ದಯವಿಟ್ಟು ಆದಷ್ಟು ನಮ್ಮ ಹಿಂದೂ ಧರ್ಮದಲ್ಲಿ ಏನಿದೆ ದಯವಿಟ್ಟು ನೀವು ಬಂದು ಒಂದ್ಸಾರಿ ವಿಸಿಟ್ ಮಾಡಿ. ಈ ಎಲ್ಲಿದೆ ನಿಮ್ಗೆ ಇಲ್ಲೇ ಅಂತಲ್ಲ, ದಯವಿಟ್ಟು ನಿಮ್ ನಿಯರ್ ಬೈ ಎಲ್ಲಿದೆ ಶನಿ ಮಹಾತ್ಮಂದ ಇದು ದೇವಸ್ಥಾನ, ಅಲ್ಲಿ ಹೋಗಿ ವಾರಕ್ಕೊಂದಿನ ಹೋಗಿ ವಿಸಿಟ್ ಕೊಟ್ಟು ನಿಮ್ ನಿವಾರಣೆನ ಸ್ವಾಮಿ ಹತ್ರ ಕೇಳ್ಕೊಳ್ಳಿ. ಖಂಡಿತ ಏನೇ ಕಷ್ಟ ಇದ್ರು ಕೂಡ ಸಂಕಷ್ಟ ಇದ್ರು ಕೂಡ ಶನಿ ಮಹಾತ್ಮ ನಿವಾರಣೆ ಮಾಡ್ತಾನೆ ಅಂತ ಹೇಳ್ತೇನೆ. ದಯವಿಟ್ಟು ಈ ಎಪಿಸೋಡ್ ಯಾರು ನೋಡ್ತಾ ಇದ್ರ ಸ್ನೇಹಿತರೆ, ದಯವಿಟ್ಟು ಇಲ್ಲೊಂದ್ಸಾರಿ ವಿಸಿಟ್ ಕೊಡಿ. ತುಂಬಾ ಈ ಕ್ಷೇತ್ರ ಶಕ್ತಿಶಾಲಿಯಾದಂತ ದೇವಸ್ಥಾನ. ಇದ್ರ ಬಗ್ಗೆ ಎಲ್ಲಿ ಬರುತ್ತೆ ಅಡ್ರೆಸ್ ಎಲ್ಲ ಹೇಳ್ಕೊಡಿ ಹಂಗೆ ರವಿ ಅವರೇ. ಬೆಂಗಳೂರು ಮುಖ್ಯ ರಸ್ತೆ, ಕುರಿಗೌಡನ ದೊಡ್ಡಿ. ಕನಕಪುರ ಬೆಂಗಳೂರು ಮುಖ್ಯ ರಸ್ತೆ ಸ್ನೇಹಿತರೆ, ಕನಕಪುರ ತಾಲೂಕಿಗೆ ಬರುತ್ತೆ ಇದು. ಕುರಿಗೌಡನ ದೊಡ್ಡಿ ಹತ್ರ ಬರುತ್ತೆ. ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಕೇವಲ ಶನಿ ಮಹಾತ್ಮನ ದೇವಸ್ಥಾನ ಬೇಕಾದ್ರೆ ಎಲ್ಲಾದ್ರೂ ಹೇಳ್ತಾರೆ ಸ್ನೇಹಿತರೆ. ಬಂದು ಒಂದ್ಸಾರಿ ವಿಸಿಟ್ ಮಾಡಿ, ಸ್ವಾಮಿ ಹತ್ರ ಏನ್ ಬೇಕಿದ್ರು ಕೇಳ್ಕೊಳ್ಳಿ. ಇಲ್ಲ ಅಲ್ಲಿ ಕೇಳ್ಕೊಳ್ಳಿಲ್ಲ ಅಂದ್ರೆ ಸ್ವಾಮಿ ಮನ್ಸಲ್ಲಿ ಭಕ್ತಿಲಿ ಕೇಳಿ, ಖಂಡಿತ ನೆರವೇರುತ್ತೆ. ಯಾಕಂದ್ರೆ ಎಲ್ಲಾ ದೇವಸ್ಥಾನಕ್ಕೆ ಹೋಗಿ ಕಷ್ಟ ಅಂತ ಬಂದಾಗ, ಕರ್ಮ ಫಲ ಅಂತ ಬಂದಾಗ ನಿವಾರಣೆ ಅಂತ ಬೇಡ್ಕೊಳ್ಳೋದೇ ಸ್ವಾಮಿನ. ದಯವಿಟ್ಟು ಬಂದು ಬೇಡ್ಕೊಳ್ಳಿ. ಹಾಗೆ ಬೇಡ್ಕೊಂಡು ಹಾಗೆ ನಿಮ್ಮ ಏನಿದೆ ನಿಮ್ದು ಕೆಲಸನ ಸಫಲ ಮಾಡ್ಕೊಳ್ಳಿ ಅಂತ ಈ ಸಣ್ಣ ವಿಡಿಯೋ ಮುಖಾಂತರ ನಿಮ್ಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಖಂಡಿತ ಇನ್ನ ಮುಂದಿನ ದಿನ 5-6 ಎಪಿಸೋಡ್ ಮಾಡ್ಬೇಕು ಸ್ನೇಹಿತರೆ. ಯಾಕಂದ್ರೆ ಸ್ವಾಮಿ ಬಗ್ಗೆ ಕೇಳ್ಬೇಕಂದ್ರೆ ತುಂಬಾ ಎಪಿಸೋಡ್ ಮಾಡುವ, ತುಂಬಾ ವಿಚಾರಗಳಿದೆ. ಅದು ಕೇಳಕ್ಕಾಗಲ್ಲ ಒಂದೇ ಎಪಿಸೋಡ್. ತುಂಬಾ ಭಕ್ತರುಗಳು ಬರ್ತಾ ಇದಾರೆ ಇಲ್ಲಿ. ಅದಕ್ಕೂ ಇವ್ರ ಹತ್ರ ನಾನು ಇನ್ನೊಂದು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ವಾರ ಆದ ನಂತರ ನಾನು ಇವ್ರ ಹತ್ರ ಬಂದು ತುಂಬಾ ಒಂದು 7-8 ಎಪಿಸೋಡ್ ಮಾಡ್ತೀನಿ ಸ್ವಾಮಿ ಬಗ್ಗೆ. ಖಂಡಿತ ಅದನ್ನ ಎಲ್ಲ ಎಳೆಯಾಗಿ ನಿಮ್ಗೆ ವಿಚಾರನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಇದೆಲ್ಲ ಮಾಡ್ಬಿಟ್ಟು ನಾನು ಈ ಸಣ್ಣ ವಿಡಿಯೋ ಮುಖಾಂತರ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಜೈ ಶನೇಶ್ವರ ಅಂತ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಜೈ ಶನೇಶ್ವರ.